ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನಲ್ಲಿ ನಾವು ಅತ್ಯಂತ ಮಹತ್ವದ ಕನ್ಸೆಪ್ಟ್ಗಳಾದ ಕನ್ನಡದ ಈ ವ್ಯಾಕರಣ ಒಂದು ಪಾರ್ಟಲ್ಲಿ ಬರುವ ಅನುಕರಣವ್ಯಯ, ಹಾಗೆ ಜೋಡು ನುಡಿಗಳು, ಹಾಗೆ ದ್ವಿರುಕ್ತಿ, ಈ ಒಂದು ಕನ್ಸೆಪ್ಟ್ ಬಗ್ಗೆ ತುಂಬ ಡೆಪ್ತಲ್ಲಿ ಕಲಿಯೋಣ. ಯಾಕಂದರೆ ಈ ಒಂದು ಕ್ವಶನ್ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಕರ್ನಾಟಕ TETಯಲ್ಲಿ ಓಕೆ, ಅಥವಾ ಸೆಂಟ್ರಲ್ TETಯಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಅತ್ಯಂತ ಮಹತ್ವದ ಕ್ವಶನ್ಸ್ ನಕ್ಕಿ ಬಿದ್ದಿರ್ತದೆ, ಖಂಡಿತ ಬಿದ್ದಿರುತ್ತೆ. ಇಂಥ ಒಂದು ಕ್ವಶನ್ಸ್ 1ರಿಂದ 2 ಮಾರ್ಕಿಗೆ ಕಂಪಲ್ಸರಿ, 1ರಿಂದ 2 ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾನೆ ಗೆಳೆಯರೆ. ಸೊ ಅದು ಅನುಕರಣವ್ಯಯ ಇರಬಹುದು, ಜೋಡು ನುಡಿಗಳು ಇರ್ಬೋದು, ಹಾಗೆ ದ್ವಿರುಕ್ತಿಗಳು ಇರ್ಬೋದು. ಓಕೆನಾ? ಸೊ ಅದರಲ್ಲಿ ಫಸ್ಟ್ ನೋಡೋದಾದರೆ ಅನುಕರಣವ್ಯಯ. ಈ ಅನುಕರಣವ್ಯಯ ಅಂದ್ರೇನು ಕೇಳ್ಕೊಟ್ಟಿದ್ದೀನಿ ನೋಡಿ. ಏನಿಲ್ಲಿ ಧ್ವನಿ ಹೇಳಿದಂತೆ, ಅರ್ಥವಿಲ್ಲದ ಧ್ವನಿ ಕೇಳಿದಂತೆ ಅದರ ಅನುಕರಣ ಮಾಡಿ ಹೇಳುವ ಶಬ್ದಗಳೇ ಅನುಕರಣವ್ಯಯಗಳು. ಹಾಗಂದ್ರೇನು? ಒಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ. ಇಲ್ಲಿ ಏನಿದೆ? ಮಳೆ ಪಟಪಟ ಸುರಿಯಿತು, ನದಿ ಜುಳು ಜುಳು ಹರಿಯುತ್ತದೆ, ಶಾಲೆಯ ಗಂಟೆ ಢಣ ಢಣ ಬಾರಿಸಿತು, ಬೆಂಕಿ ಧಗ ಧಗ ಉರಿಯಿತು. ಇಲ್ಲಿ ನೋಡಿ, ಇಲ್ಲೇನು ಮಳೆ ನಮಗೆ ಹೆಂಗೆ ಕೇಳುತ್ತೋ ಅದರ ಅನುಕರಣೆ ಮಾಡಿ. ಈಗ ಮಳೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನಮಗೆ ಪಟ ಸಣ್ಣದಾಗಿರುವಾಗ ಮಳೆಯ ಹನಿಗಳು ಯಾವ ರೀತಿ ಬೀಳುತ್ತೆ ಅಂತ ಹೇಳ್ತೀವಿ ನಾವು, ಪಟ ಪಟ ಬೀಳ್ತಾ ಇವೆ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ನಮಗೆ ಯಾವ ಧ್ವನಿ ಕೇಳ್ತಾ ಇದೆಯೋ, ಹೇಗೆ ಕೇಳ್ತಾ ಇದೆಯೋ ಅದರ ಅನುಕರಣೆ ಮಾಡಿ ಹೇಳುವ ಶಬ್ದಗಳು. ಸರಿ ಅಲ್ವಾ? ಸೊ ಮಳೆ ಪಟ ಪಟ ಸುರಿಯಿತು, ನಿಜ ಅಲ್ವಾ? ಸೊ ಎರಡನೇದ್ದು ನದಿ ಜುಳು ಜುಳು ಹರಿಯುತ್ತದೆ. ಈಗ ನದಿ ಹರಿತಾ ಇರುತ್ತೆ, ಅದು ಯಾವ ರೀತಿ ಶಬ್ದ ಮಾಡುತ್ತೆ ಅಂತ ಹೇಳ್ತೀವಿ ನಾವು, ಜುಳು ಜುಳು ಹರಿಯುತ್ತದೆ ಅಂತ ಹೇಳ್ತೀವಿ. ನಿಜ ಅಲ್ವಾ? ಸೊ ಹಾಗಾಗಿ ಜುಳು ಜುಳು ಅದರ ಅನುಕರಣೆ ಮಾಡ್ತೀವಿ ನಾವು. ನದಿ ಹೇಗೆ ಹರಿತಾ ಇದೆ, ಜುಳು ಜುಳು, ಅದಕ್ಕೆ ನಂತೀವಿ ನಾವು ಅನುಕರಣವ್ಯಯಗಳು. ಗೊತ್ತಾಗುತ್ತಲ್ಲ? ಈಗ ಶಾಲೆಯ ಗಂಟೆ ಢಣ ಢಣ ಬಾರಿಸಿತು, ಹಾಗೆ ಈ ಶಾಲೆ ಗಂಟೆಯ ಅನುಕರಣೆ ಮಾಡ್ತೀವಿ ನಾವು, ಢಣ ಢಣ ಅಂತ. ಬೆಂಕಿ ಧಗ ಧಗ ಉರಿಯಿತು, ನಿಜ ಅಲ್ವಾ? ಇನ್ನು ಹೇಳೋದಾದರೆ ಮಳೆ ರಪ ರಪ ಬರುತ್ತದೆ, ರೈಟ್? ಮಳೆ ರಪ ರಪನೆ ಅಂದರೆ ಜೋರಾದ ಮಳೆ ಇದ್ದಾಗ ರಪ ರಪ ನಮ್ಗೆ ಹೆಂಗೆ ಕೇಳಿಸ್ತೀವಿ ಆ ಧ್ವನಿಯ ಅನುಕರಣೆ ಮಾಡ್ತೀವಿ ನಾವು. ಆ ಧ್ವನಿಯಲ್ಲಿ ಅರ್ಥ ಇರೋದಿಲ್ಲ, ನಿಜ ಅಲ್ವಾ? ಅದಕ್ಕೆ ಹೇಳ್ತಾನೆ ಅವನು, ಅನುಕರಣವ್ಯಯದ ಡೆಫಿನೇಷನ್ ಏನು? ಅರ್ಥವಿಲ್ಲದ ಧ್ವನಿ ಕೇಳಿದಂತೆ ಅದರ ಅನುಕರಣೆ ಮಾಡಿ ಹೇಳುವ ಶಬ್ದಗಳು ಅನುಕರಣವ್ಯಯ. ಅರ್ಥ ಆಗುತ್ತಲ್ಲ? ಸೊ ಸ್ನೇಹಿತರೆ, ಈ ಒಂದು ಸೆಷನಲ್ಲಿ ನಿಮಗೆ 2014ರಿಂದ ಏನು 2022ರವರೆಗೆ ಏನು ಕನ್ನಡದ ವ್ಯಾಕರಣದಲ್ಲಿ ಏನು ಕ್ವಶನ್ ಕೇಳಿದಾನೋ ಕರ್ನಾಟಕ TETಯಲ್ಲಿ ಎಲ್ಲ ಕ್ವಶನ್ಗಳನ್ನು ಕೂಡ ನಾವು ಈ ಒಂದು ಸೆಷನಲ್ಲಿ ಕಂಪ್ಲೀಟ್ ಮಾಡುವ. ಓಕೆನಾ? ಸೊ ನೆಕ್ಸ್ಟ್ ಜೋಡು ನುಡಿಗಳು. ಜೋಡು ನುಡಿಗಳು ಅಂದ್ರೇನು? ಜೋಡು ನುಡಿ ಅಂದರೆ ನೋಡಿ, ಎರಡು ಪದಗಳು ಜೊತೆಯಾಗಿ ಬರುವುದು. ಓಕೆ, ಜೋಡು ನುಡಿ ಕನ್ಸೆಪ್ಟ್ ಹೇಳುತ್ತೆ ಇಲ್ಲಿ. ಜೋಡು ನುಡಿ ಅಂದರೆ ಎರಡು ಪದಗಳು ಜೊತೆಯಾಗಿ ಬರುವುದಕ್ಕೆ ಜೋಡಿ ನುಡಿ ಅಂತ ಅಂತೀವಿ. ಅದರಲ್ಲಿ 3 ಸಬ್ ಕನ್ಸೆಪ್ಟ್ ಬರುತ್ತೆ. ಒಂದೇ ನೋಡಿ, ಮೊದಲ ಪದದ ಅರ್ಥ ಹೆಚ್ಚಿಸಲು ಅದರ ಜೊತೆಗೆ ಅರ್ಥವಿಲ್ಲದ ಪದ ಬಂದು ಸೇರುವುದು. ಈಗ ನೋಡಿ, ಮೊದಲನೇ ಪದ ಯಾವುದು? ಇಲ್ಲಿ ಅಕ್ಕಿಗಿಕ್ಕಿ. ಇಲ್ಲಿ ಮೊದಲನೇ ಪದ ಯಾವುದು? ಅಕ್ಕಿಗಿಕ್ಕಿ ಅಂತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿ ಮೊದಲನೇ ಪದದ ಅರ್ಥ ಈ ಅಕ್ಕಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಲು ಗಿಕ್ಕಿ. ಓಕೆನೇ? ಈ ಗಿಕ್ಕಿಗೆ ಯಾವುದೇ ಅರ್ಥ ಇಲ್ಲ. ಅದೇ ಹೇಳ್ತಾನೆ ಅವನು, ಮೊದಲನೇ ಪದದ ಅರ್ಥವನ್ನು ಹೆಚ್ಚಿಸಲು ಅರ್ಥವಿಲ್ಲದ ಎರಡನೇ ಪದ ಬಂದು ಏನು ಸೇರ್ತದಲ್ಲ, ಅದಕ್ಕೇನಂತೀವಿ ನಾವು ಜೋಡು ನುಡಿ ಅಂತ ಅನ್ಬೋದು. ಹಾಲು ಗೀಲು, ನೀರು ಗೀರು, ಕುಂಟ ಗಿಂಟ, ಕಲ್ಲು ಗಿಲ್ಲು, ಹೊಲಗಿಲ, ರೈಟ್ ಅಲ್ವಾ? ಮರಗಿರ. ಓಕೆ, ಈ ರೀತಿ ಏನು ಬರುತ್ತಲ್ಲ, ಇವೆಲ್ಲ ಏನು ಜೋಡು ನುಡಿಗಳ ಡೆಫಿನೇಷನ್ ಇದು. ಇನ್ನು ಸೆಕೆಂಡ್ ನೋಡೋದಾದರೆ ಅದರಲ್ಲಿ ಎರಡನೇದ್ದು ಎಂತ ಬರುತ್ತೆ ನೋಡಿ, ಬೇರೆ ಬೇರೆ ಅರ್ಥ ಕೊಡುವ ಎರಡು ಪದಗಳು ಜೊತೆಯಾಗಿ ಸೇರುವುದು. ಈ ರೀತಿ ಈ ಎರಡನೇ ಸಂದರ್ಭ ಇದೆಯಲ್ಲ, ಈ ರೀತಿ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ ನಿಮಗೆ ಜಾಸ್ತಿ. ಇದರಲ್ಲೇ ಈ ಒಂದು ಕರ್ನಾಟಕ TET ಏನು ಕೇಳ್ತಾನಲ್ಲ, ಇದೇ ಟೈಪಡ್ ಕ್ವಶನ್ಸೇ ಜಾಸ್ತಿ ಇರ್ತವೆ. ಎರಡನೇ ಕ್ವಶನ್ಸ್ ಯಾವ ರೀತಿ ನೋಡಿ, ಬೇರೆ ಬೇರೆ ಅರ್ಥ ಕೊಡುವ. ಇಲ್ಲಿ 2 ಪದ ಇರಿದೆ, ಆಟ ಇದೆ, ಪಾಠ ಇದೆ. ಈ ಆಟಕ್ಕೂ ಒಂದು ವ್ಯಾಲ್ಯೂ ಇದೆ ತನ್ನದೇ ಆದಂಥದ್ದು, ಹಾಗೆ ಈ ಪಾಠಕ್ಕೂ ಕೂಡ ತನ್ನದೇ ಆದಂಥ ವ್ಯಾಲ್ಯೂ ಇದೆ. ಇಲ್ಲಿ ಬೇರೆ ಬೇರೆ ಅರ್ಥ ಕೊಡುವ 2 ಪದಗಳು ಜೊತೆಯಾಗಿ ಸೇರುವುದು. ಆಟ ಪಾಠ, ಬಂಧು ಬಳಗ, ಊರು ಕೇರಿ, ಗಂಡ ಹೆಂಡತಿ, ಅಕ್ಕಪಕ್ಕ, ಮದುವೆ ಮುಂಜಿ, ನಡೆ ನುಡಿ, ಸುಖ ದುಃಖ. ನೋಡ್ರಿ,
ಇಲ್ಲಿ ಈ ಒಂದನೇ ಪದಕ್ಕೂ ಎಷ್ಟು ಮೌಲ್ಯ ಇದೆಯೋ ಎರಡನೇ ಪದಕ್ಕೂ ಅಷ್ಟೇ ಮೌಲ್ಯ ಇದೆ. ಕರೆಕ್ಟ್ ಅಲ್ವಾ? ನಡೆ ನುಡಿ, ರೈಟ್. ಮದುವೆ ಮುಂಜಿ, ಅಕ್ಕ ಪಕ್ಕ ಎರಡೂ ಪದ ಇಲ್ಲಿ ಕೂಡಿವೆ. ಅವು ಎಂಥವು? ತನ್ನದೇ ಆದಂಥ ಸಮಾನವಾದ ತೂಕವನ್ನು ಹೊಂದಿರೋ ಎರಡು ಪದಗಳು. ಇವು ಕೂಡ ಇದರಲ್ಲಿ ಬರುತ್ತೆ, ಜೋಡು ನುಡಿಯಲ್ಲಿ ಬರುವಂಥ ಎಕ್ಸಾಂಪಲು. ಇನ್ನು ಮೂರನೇದು, ಅದರಲ್ಲಿ ಮೂರನೇ ಕಾನ್ಸೆಪ್ಟ್ ನೋಡಿ. ಬೇರೆ ಬೇರೆ ಭಾಷೆಯ ಎರಡು ಪದಗಳು ಜೊತೆಯಾಗಿ ಬಂದು ಒಂದೇ ಅರ್ಥವನ್ನು ಕೊಡುವುದು. ಈಗ ನೋಡಿ, ಬೇರೆ ಬೇರೆ ಭಾಷೆಯ ಎರಡು ಪದ ಇರುತ್ತೆ ಇಲ್ಲಿ. ಈಗ ಕಾಗದ, ಪತ್ರ. ಕಾಗದ ಅಂದರೂ ಒಂದೇ ಅರ್ಥ, ಪತ್ರ ಅಂದರೂ ಒಂದೇ ಅರ್ಥ. ಕರೆಕ್ಟ್ ಅಲ್ವಾ? ಹಾಗಾದರೆ ಕಾಗದ ಮತ್ತು ಪತ್ರ ಬೇರೆ ಬೇರೆ ಭಾಷೆಯಿಂದ ಬಂದಿರುವ ಎರಡು ಪದಗಳು ಜೊತೆಯಾಗಿ. ಈಗ ನೋಡಿರಿ, ನಡು ಮಧ್ಯ. ನಡು ಅಂದ್ರೂ ಒಂದೇ, ಮಧ್ಯ ಅಂದರೂ ಒಂದೇ. ಈ ರೀತಿಯ ಎರಡು ಸಮಾನ ಪದಗಳು, ಬೇರೆ ಬೇರೆ ಭಾಷೆಯಿಂದ ಬರುವಂಥ ಎರಡು ಸಮಾನ ಪದಗಳು ಜೋಡಿಯಾಗಿ ನಾವು ಬರಿತೀವಲ್ಲ, ಅದಕ್ಕೇನಂತೀವಿ ನಾವು ಜೋಡು ನುಡಿಗಳು ಅಂತ ಅಂತೀವಿ. ಮೂರನೇದು ನೋಡಿ, ಕ್ಯಾಚ್ ಹಿಡಿ. ಕ್ಯಾಚ್ ಅಂದರೂ ಒಂದೇ, ಹಿಡಿ ಅಂದರೂ ಒಂದೇ. ಗಂಟು ಗದಡಿ ಎರಡೂ ಒಂದೇ. ಗಡಿಗೆ ಮಡಿಕೆ ಎರಡು ಕೂಡ ಒಂದೇ ಅಲ್ವಾ? ಟಾಪ್ ಮೇಲೆ ನೋಡಿ. ಈ ರೀತಿ ಬೇರೆ ಬೇರೆ ಭಾಷೆ ಎರಡು ಪದಗಳು ಜೊತೆಯಾಗಿ ಬಂದು ಏನು ಒಂದೇ ಅರ್ಥ ಕೊಡುತ್ತಲ್ಲ, ಅದಕ್ಕೇನಂತೀವಿ ನಾವು, ಅದಕ್ಕೂ ಕೂಡ ಜೋಡು ನುಡಿ ಅಂತಂತೀವಿ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಇದು. ಯಾವುದೋ ಜೋಡು ನುಡಿಗಳು. ಓಕೆ, ಕೇಳ್ತಾನೆ. ಇನ್ನು ಕೊನೆಯದಾಗಿ ಬರೋದು ದ್ವಿರುಕ್ತಿ. ದ್ವಿರುಕ್ತಿ ಅಂದರೆ ಏನು? ದ್ವಿ ಅಂದರೆ ಎರಡು, ನಿಮಗೆಲ್ಲ ಗೊತ್ತಿರುತ್ತೆ. ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು. ಎರಡು ಮಾತುಗಳು ಜೊತೆಯಾಗಿ ನಿಲ್ಲೋದು. ಯಾವ ರೀತಿ? ವಿಶೇಷವಾದ ಅರ್ಥವನ್ನು ವ್ಯಕ್ತಪಡಿಸಲು ಒಂದು ಪದವನ್ನು ಬಿಡವು ಇಲ್ಲದೆ ಎರಡು ಸಲ ಪ್ರಯೋಗಿಸುವುದನ್ನು ದ್ವಿರುಕ್ತಿ ಎನ್ನುವರು. ಇಲ್ಲಿ ಕೂಡ ಎರಡು ಪದ ಬರುತ್ತೆ. ಅವು ಕೂಡ ಏನೋ ಒಂದು ವಿಶೇಷತೆಯಿಂದ ಕೂಡಿರುತ್ತೆ. ಒಂದು ವಿಶೇಷ ಸಂದರ್ಭದಲ್ಲಿ. ಯಾವ್ಯಾವ ಸಂದರ್ಭ? ಎಂಥ ಸಂದರ್ಭ? ನಮಗೆ ಸಂಭ್ರಮ ಆದಾಗ, ಉತ್ಸಾಹ ಆದಾಗ, ಕೋಪ ಆದಾಗ, ಆಶ್ಚರ್ಯ ಆದಾಗ, ಹರ್ಷ, ದುಃಖ, ಭಯ ಉಂಟಾದಾಗ ಸಾಮಾನ್ಯವಾಗಿ ದ್ವಿರುಕ್ತಿ ಬಳಸುತ್ತೇವೆ. ಈಗ ಒಂದು ಹಾವನ್ನು ನೋಡ್ತೀವಿ, ತಿಳ್ಕೊರಿ. ಓಡಿ ಬಾ ಅಂತೀವಿ. ಕರೆಕ್ಟ್ ಅಲ್ವಾ? ಇದೇನೋ ಹರ್ಷೋದ್ಗಾರ, ಭಯ, ಅದು ಏನಾದರೂ ಮಾಡಿಬಿಡುತ್ತೆ ಅಂತ. ಓಡಿ ನೋಡಿ, ಇದೇನಿದು? ದ್ವಿರುಕ್ತಿ ಪದ. ಓಡಿ. ಕರೆಕ್ಟ್ ಅಲ್ವಾ? ಆಮೇಲೆ ಏನಾದರೂ ಒಂದು ವಿಶೇಷವನ್ನು ನೋಡೋದು, ಅಬ್ಬ ಪ್ಲಸ್ ಅಬ್ಬ ಜೋಡ್. ಇದು ಕೂಡ ಏನು? ದ್ವಿರುಕ್ತಿ. ನಿಲ್ಲು. ಏನಾದರೂ ಒಂದು ಅವಘಡ ಸಂಭವಿಸೋದು ಗೊತ್ತಿದ್ರೆ, ನೀವೊಂದು ಏನೋ ಒಂದು ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇರ್ತೀರ. ಆಚ ಕಡೆಯಿಂದ ಏನಾದರೂ ಒಂದು ವಾಹನ ಬರ್ತಿದ್ರೆ ಏನು ಮತ್ತೆ ಭಯದಿಂದ ನಿಲ್ಲು ಅಂತ ಅಂತೀವಿ. ಕರೆಕ್ಟ್ ಅಲ್ವಾ? ಸೊ ಇವೆಲ್ಲ ಕೂಡ ಏನೋ ದ್ವಿರುಕ್ತಿಗೆ ಉದಾಹರಣೆಗಳು. ನೋಡಿ ಇಲ್ಲಿ, ಊರು, ನಿಲ್ಲು, ಬನ್ನಿ, ಬೇಡ, ಹಾವು. ನಮಗೆ ಭಯ ಆದಾಗ, ಸಂಭ್ರಮ ಆದಾಗ, ಉತ್ಸಾಹ ಆದಾಗ, ಆಶ್ಚರ್ಯ ಆದಾಗ, ಹರ್ಷ ಆದಾಗ, ದುಃಖ ಆದಾಗ, ಭಯ ಆದಾಗ, ಈ ರೀತಿ ಸಾಮಾನ್ಯವಾಗಿ ನಮ್ಮ ಬಾಯಿಂದ ಏನು ಎರಡು ಪದಗಳು ಬರ್ತಲ್ಲ, ಅವಕ್ಕೆ ಏನಂತೀವಿ ನಾವು? ದ್ವಿರುಕ್ತಿಗಳು ತಂತೀವಿ. ಇನ್ನು ಅದರಲ್ಲಿ ಕೂಡ ವಿಶೇಷ ರೂಪಗಳಂತಿದೆ. ಯಾವ ರೀತಿ? ಅದರಲ್ಲಿ ಕೂಡ ವಿಶೇಷ ರೂಪಗಳು ಯಾವ ರೀತಿ ಇದೆ ನೋಡಿ. ನಟ್ಟ ನಡುವೆ ಅಂದರೆ ನಡುವೆ ಪ್ಲಸ್ ನಡುವೆ. ನಟ್ಟ ನಡುವೆ ಹೀಗೆ ಕೊಟ್ಟಿರ್ತಾನೆ. ನಟ್ಟ ನಡುವೆ. ಇಲ್ಲಿ ಎರಡು ಪದ ಇಲ್ಲ ಅಂತ ಬಿಡೋದಿಲ್ಲ. ಅದನ್ನು ಒಡೆದು ನೋಡಿದಾಗ ನಡುವೆ ಪ್ಲಸ್ ನಡುವೆ ಎರಡಿದೆಯಲ್ಲ. ಸೊ ಇದು ನಟ್ಟು ನಡುವೆ ಕೂಡ ಏನಾಗುತ್ತೆ? ದ್ವಿರುಕ್ತಿ ಆಗುತ್ತೆ. ತುತ್ತ ತುದಿ ಪ್ಲಸ್ ತುದಿ. ಕಟ್ಟ ಕಡೆಗೆ ಪ್ಲಸ್ ಕಡೆಗೆ. ಮೊಟ್ಟ ಮೊದಲು ಪ್ಲಸ್ ಮೊದಲು. ಇವು ಕೂಡ ಏನು? ಆ ಒಂದು ದ್ವಿರುಕ್ತಿಯಲ್ಲಿ ವಿಶೇಷ ರೂಪಗಳು ಬರುತ್ತೆ. ಇವುಗಳನ್ನು ಮುಖ್ಯವಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆನಾ? ಸೊ ಇನ್ನು TT ಸಂದರ್ಭದಲ್ಲಿ, ಓಕೆನಾ, ಈ ಕರ್ನಾಟಕ TT ಸಂದರ್ಭದಲ್ಲಿ ಏನು ನಿಮಗೆ 2014ರಿಂದ 2022ರವರೆಗೆ ಏನು ಕೇಳಿದಾನೋ ಅವೆಲ್ಲ ಕ್ವೆಶನ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ಒಂದು ಕ್ವೆಶನ್ಸ್ ಇದೆಯಲ್ಲ, 7ನೇ ಕ್ವೆಶನ್ನು, ಇದು 2014ರಲ್ಲಿ ಕೇಳಿದ್ದು ಕರ್ನಾಟಕ TTಲಿ. ನೋಡಿ ಏನಿದೆ, ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ, ಜೋಡು ನುಡಿ ಮತ್ತು ಕ್ರಿಯಾಪದಗಳು ಅನುಕ್ರಮವಾಗಿ, ನೋಡಿಲಿ ಅನುಕ್ರಮವಾಗಿ ಹೇಳುವಂದಿದ್ದಾನೆ. ಒಂದನೇ ಆಪ್ಷನ್ ಕ್ರಿಮಿಕೀಟ, ಎಂತೆಂಥ ಗಳಿಸಬಲ್ಲಿರಿ. ಕ್ರಿಮಿಕೀಟ ಇದು ಎದಕ್ಕೆ ಬರುತ್ತೆ ಹೇಳಿ? ಜೋಡು ನುಡಿಗೆ ಬರುತ್ತೆ. ಕರೆಕ್ಟ್ ಅಲ್ವಾ? ಕ್ರಿಮಿ ಕೀಟ ಕರೆಕ್ಟ್ ಅಲ್ವಾ? ಜೋಡು ನುಡಿಗೆ ಬರುತ್ತೆ. ಸೊ ಪೈಲದ ಯಾವ್ದು ಬೇಕು ನನಗೆ? ದ್ವಿರುಕ್ತಿ ಬೇಕು. ಆಗುತ್ತಾ? ಆಗಲ್ಲ. ರೈಟ್. ಇಲ್ಲಿ ಫಸ್ಟ್ನೇ ಆಪ್ಷನಲ್ಲಿ ಗೊತ್ತಾಯ್ತಿದ್ದು, ಒಂದನೇ ಆಪ್ಷನ್ ಆಗೋದಿಲ್ಲ. ಎಂತ ಪ್ಲಸ್ ಎಂತೆಂಥ ಇದೇನಾಗುತ್ತೆ? ದ್ವಿರುಕ್ತಿ ಆಗುತ್ತೆ. ಇದೇನಾಗುತ್ತೆ? ದ್ವಿರುಕ್ತಿ ಆಗುತ್ತೆ. ಇದೇನಾಗುತ್ತೆ?
ಜೋಡು ನುಡಿ ಆಗಿತ್ತು ಸ್ನೇಹಿತರೆ, ಕರೆಕ್ಟ್ ಅಲ್ವಾ? ಇನ್ನು ಗಳಿಸಬಲ್ಲಿರಿ ಇದು ಕ್ರಿಯಾಪದ ಆಗುತ್ತೆ. ಬಟ್ ಮೊದಲನೇ ನನಗೆ ದ್ವಿರುಕ್ತಿ ಬೇಕು, ಇಲ್ಲಿ ಜೋಡು ನುಡಿ ಇದೆ, ಒಂದೇ ಆಪ್ಷನ್ ಆಗೋದಿಲ್ಲ. ಎರಡನೇ ನೋಡ್ರಿ, ಎಂತೆಂತ. ಓಕೆ, ಎಂತೆಂತ ಅಂದ್ರೇನು, ಇದು ದ್ವಿರುಕ್ತಿದಾಯಿತು, ಕರೆಕ್ಟ್ ಅಲ್ವಾ? ಇನ್ನು ಪಶು ಪಕ್ಷಿ, ಹೌದು, ಇದು ಕೂಡ ಏನಾಗುತ್ತೆ, ಜೋಡು ನುಡಿ ಆಗುತ್ತೆ. ಇದೇ ಆಪ್ಷನ್ ಕೂಡ ದ್ವಿರುಕ್ತಿ ಆಯಿತು, ಪಶು ಪಕ್ಷಿ ಜೋಡು ನುಡಿ ಆಯಿತು. ಸತ್ಪರಿಣಾಮ ಇದು ಕ್ರಿಯಾಪದ ಆಗುತ್ತಾ? ಆಗೋದಿಲ್ಲ. ಓಕೆನಾ? ಸತ್ಪರಿಣಾಮ ಇದು ಒಂದು ಕರ್ಮ ಆಗ್ಬೋದು ಅಷ್ಟೇ, ಕ್ರಿಯಾಪದ ಆಗೋದಿಲ್ಲ. ಸೊ ಈ ಒಂದು ವಿಷಯದಲ್ಲಿ ಸತ್ಪರಿಣಾಮ ಇರೋದ್ರಿಂದ ಇದು ಕ್ರಿಯಾಪದ ಆಗೋದಿಲ್ಲ, ಹಾಗಾಗಿ ಇದು ಕೂಡ ಆಪ್ಷನ್ ಸರಿ ಹೊಂದೋದಿಲ್ಲ. ಇನ್ನು ಮೂರನೇದು ತರುವೃಕ್ಷ. ತರುವೃಕ್ಷ ಅಂದ್ರೇನು, ಇದು ಜೋಡು ನುಡಿಗೆ ಸಂಬಂಧ ಆಯಿತು. ಮೊದಲನೇದು ಯಾವ್ದು ಬೇಕು ನನಗೆ? ದ್ವಿರುಕ್ತಿ ಬೇಕು, ಆಗುತ್ತಾ? ಆಗೋದಿಲ್ಲ, ಈ ಆಪ್ಷನ್ ಕೂಡ ಫೇಲ್ ಆಯಿತು. ಇನ್ನು ನಾಲ್ಕನೇದು ಓಡೋಡಿ. ಓಡಿ ಪ್ಲಸ್ ಓಡಿ ಏನಾಯ್ತು, ಇದು ದ್ವಿರುಕ್ತಿ ಆಯಿತು, ಕರೆಕ್ಟ್ ಅಲ್ವಾ? ದ್ವಿರುಕ್ತಿ ಆಯಿತು. ಎರಡನೇದು ಫಲಪುಷ್ಪ. ಫಲಪುಷ್ಪ ಇದು ಏನಾಯಿತು, ಜೋಡು ನುಡಿ ಆಯಿತು, ಕರೆಕ್ಟ್ ಅಲ್ವಾ? ಇದು ಕೂಡ ಇದೇನಾಯಿತು, ಜೋಡು ನುಡಿ ಆಯಿತು. ಎರಡನೇದು ಕರೆಕ್ಟ್ ಆಯಿತು. ಇನ್ನು ಮೂರನೇದು ಮಾಡಬಲ್ಲಿರಿ, ಇದೇನಾಯಿತು, ಕ್ರಿಯಾಪದಕ್ಕೆ ಉತ್ತಮ ಉದಾಹರಣೆ ಸ್ನೇಹಿತರೆ. ಓಕೆನಾ? ಈ ಮಾಡಬಲ್ಲಿರಿ ಏನಾಗುತ್ತೆ, ಕ್ರಿಯಾಪದ ಆಗುತ್ತೆ, ರೈಟ್ ಅಲ್ವಾ? ಓಡೋಡಿ ದ್ವಿರುಕ್ತಿ ಆಗುತ್ತೆ, ಫಲಪುಷ್ಪ ಜೋಡು ನುಡಿ ಆಗುತ್ತೆ, ಮಾಡಬಲ್ಲಿ ಕ್ರಿಯಾಪದ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಇಸ್ ರೈಟ್. ಇದು ಯಾವಾಗ ಕೇಳಿದ್ದು? 2014 TETಲಿ, ಲಕ್ಷದಲ್ಲಿರಲಿ. ಇನ್ನು 2015ರಲ್ಲಿ ಈ ಕ್ವಶನ್ ಇದ್ದದ್ದು 2015ರಲ್ಲಿ ಏನಿದೆ ನೋಡಿ, ಮಿರುಮಿರುಗು ಇಲ್ಲಿರುವ ವ್ಯಾಕರಣ ವಿಶೇಷ ಯಾವುದು? ದ್ವಿರುಕ್ತಿ. ಎರಡನೇದು ಜೋಡು ನುಡಿ, ಮೂರನೇದು ಪ್ರತಿಧ್ವನಿ, ನಾಲ್ಕನೇದು ಅನುಕರಣವ್ಯಯ. ಮಿರುಮಿರುಗು ಯಾವೊಂದು ಸಂದರ್ಭದಲ್ಲಿ ಈ ಮಿರುಮಿರುಗು ಅನ್ನೋದು ಬರುತ್ತೆ ನೋಡೋಣ. ಬೆಳಕು ಅಥವಾ ಬಲ್ಬ್, ನಾವು ಮನೆಯಲ್ಲಿ ಹಾಕಿರ್ತೀವಲ್ಲ ಬಲ್ಬು, ಒಂದು ವಿಶೇಷವಾದ ಬಲ್ಬ್ ತಂದ್ವಿ ಅಂತ ತಿಳ್ಕೊಳ್ಳಿ. ಅದೇನಂತೀವಿ ನಾವು, ಆ ಬಲ್ಬ್ ಮಿರುಮಿರಗನೆ ಮಿನುಗ್ತಾ ಇದೆ, ಮಿಂಚ್ತಾ ಇದೆ, ಮಿರುಮಿರುಗು ಅಂದರೆ ಏನಿಲ್ಲಿ, ಅಥವಾ ನಕ್ಷತ್ರ ಮಿರುಮಿರನೆ ಮಿಂಚ್ತಾ ಇದೆ. ಏನು ಮಾಡ್ತೀವಿ ನಾವಿಲ್ಲಿ? ಅರ್ಥವಿಲ್ಲದ ಆ ಒಂದು ಧ್ವನಿ ವಿಶೇಷವನ್ನು ನಾವೇನು ಮಾಡ್ತೀವಿ? ಅನುಕರಣೆ ಮಾಡ್ತೀವಿ. ಹಾಗಾಗಿ ಇದೇನಾಗುತ್ತೆ ಸ್ನೇಹಿತರೆ? ಅನುಕರಣಾವ್ಯಯ. ಸೊ ಯಾವುದಾಗುತ್ತೆ ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್, ರೈಟ್ ಅಲ್ವಾ? ನಾವಿಲ್ಲಿ ಏನು ಮಾಡ್ತೀವಿ? ಅನುಕರಣೆ. ಅದೇನು ಮಿರುಮಿರುಗು ಅಂತ ಅನ್ನಿಸ್ತಾ ಇರುತ್ತಾ? ನಮಗೆ ಯಾವ ಫೀಲಿಂಗನ್ನು ಅದು ಕೊಡ್ತಾ ಇದೆಯೋ, ನಮ್ಮ ಕಣ್ಣಿಗೆ ಅದು ಯಾವ ಫೀಲನ್ನು ಕೊಡ್ತಾ ಇದೆಯೋ ಅದರ ಅನುಕರಣೆ ಮಾಡಿ, ಆ ಧ್ವನಿ ವಿಶೇಷಣಕ್ಕೆ ಅನುಕರಣೆ ಮಾಡಿ ಏನು ಹೇಳ್ತೀವಲ್ಲ ಅದೇನದು ಅನುಕರಣಾವ್ಯಯ. ಸೊ ಮಿರುಮಿರುಗು ದ್ವಿರುಕ್ತಿ ಆಗೋದಿಲ್ಲ, ರೈಟ್ ಅಲ್ವಾ? ದ್ವಿರುಕ್ತಿ ಆಗೋದಿಲ್ಲ. ನೀವು ಮಿರುಮಿರುಗು ಸರ್ ಇಲ್ಲಿ ದ್ವಿರುಕ್ತಿ ಪದ ಇದೆ ಅಂತ ಹೋದರೆ ತಪ್ಪಾಗುತ್ತೆ, ರೈಟಾ? ಜೋಡು ನುಡಿ ಕೂಡ ಆಗೋದಿಲ್ಲ, ರೈಟ್ ಅಲ್ವಾ? ಸೊ ಹಾಗಾಗಿ ಅವುಗಳಿಗೆ ನೀವು ಹೋಗೋದಿಲ್ಲ ಸ್ನೇಹಿತರೆ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ. ಈ ಒಂದು ಕ್ವಶನ್ ನಮಗೆ ಕೇಳಿದ್ದು 2014ರಲ್ಲಿ ಕೇಳಿದ್ದಾನೆ, 15ರಲ್ಲಿ ಕೇಳಿದ್ದಾನೆ, 17ರಲ್ಲಿ ಕೇಳಿಲ್ಲ, 19ರಲ್ಲಿ ಕೇಳಿಲ್ಲ. ಈ ಒಂದು ಕ್ವಶನ್ ಎಲ್ಲಿ ಕೇಳಿದಾನೆ ಅಂದರೆ 2020ರಲ್ಲಿ ಕೇಳಿದ್ದಾನೆ ಸ್ನೇಹಿತರೆ. ಕರ್ನಾಟಕ TET 2020ರಲ್ಲಿ ಕೇಳಿದ್ದು. ಏನಿದೆ ನೋಡಿ, ಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ. ಒಂದನೇದ್ದು ದ್ವಿರುಕ್ತಿ, ಎರಡನೇದು ಜೋಡಿ ಪದ, ಮೂರನೇದು ಅನುಕರಣಾವ್ಯಯ, ನಾಲ್ಕನೇದು ನುಡಿಗಟ್ಟು. ಗುಣು ಈಗಿಬ್ಬರು ಮಾತಾಡ್ತಾ ಇರ್ತಾರೆ, ಅದು ನಮಗೆ ಕೇಳಿಸಲ್ಲ. ಅವಾಗ ಏನಂತೀವಿ ನಾವು? ಅವರೇನೋ ಗುಣುಗುಣು ಮಾತಾಡ್ತಾ ಇದ್ದಾರೆ ಅಂತಂತೀವಿ, ಕರೆಕ್ಟ್ ಅಲ್ವಾ? ಗುಣುಗುಣ ಅನ್ನೋದೇನು? ಅವರ ಅನುಕರಣೆ, ಅವರು ಮಾತಾಡ್ತಾ ಇರೋದು ಏನಂತ ಗೊತ್ತಿಲ್ಲ ನನಗೆ, ಅದಕ್ಕೇನಂತೀವಿ ನಾವು? ಅವರ ಅನುಕರಣೆ ಮಾಡಿ ಅಂತ ಅಂತೀವಿ ನಾವಿಲ್ಲಿ, ಗುಣುಗುಣು ಅಂತ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ? ಅನುಕರಣಾವ್ಯಯ. ನೋಡಿರಿ ಎಷ್ಟು ಇಂಪಾರ್ಟೆಂಟ್ ಈ ಕನ್ಸೆಪ್ಟ್ ಹೇಳ್ತಾ ಇರೋದು ನಾವು. ಈ ಅನುಕರಣಾವ್ಯಯ, ಜೋಡು ನುಡಿ ಮತ್ತು ದ್ವಿರುಕ್ತಿ ಅನ್ನೋ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರುವ ಎಲ್ಲ ಒಂದು ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ಒಂದು ವಿಡಿಯೋನ ನೀವು ನೋಡೋಕ್ಕೆ ಬರುತ್ತೆ. ನಿಮ್ಮ ಕಮೆಂಟನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ಬರೋದಾದರೆ ಇದು ಕೂಡ 2020ರಲ್ಲೇ ಕೇಳಿರುವಂಥ ಎರಡನೇ ಕ್ವಶನ್. ಅದಕ್ಕೆ ಹೇಳಿದ್ದು 1ರಿಂದ 2 ಕ್ವಶನ್ ನಕ್ಕಿ ಬರುತ್ತೆ. ಇದು ಕೂಡ 2020ರಲ್ಲಿ ಕೇಳಿರುವಂಥ ಕ್ವಶನ್. ನೋಡಿ ಏನು ಕೇಳಿದಾನಿಲ್ಲಿ, ನಗುತ್ತಾ ಈ ಪದದಲ್ಲಿರುವ ವ್ಯಾಕರಣಾಂಶ.
ಏನು ನಗು ನಗುತ್ತಾ. ಸ್ವಲ್ಪ ವಿಚಾರ ಮಾಡಿ ಏನು ಬರುತ್ತೆ ಇಲ್ಲಿ. ದ್ವಿರುಕ್ತಿ ಆಗುತ್ತಾ? ಹೌದು, ದ್ವಿರುಕ್ತಿನೇ ಆಗೋದಿದು. ನಗು ನಗುತ್ತಾ, ನಗುತ್ತಾ ಪ್ಲಸ್ ನಗುತ್ತಾ, ನಗು ನಗುತ್ತಾ. ಅನುಕರಣವೇ ಆಗುತ್ತಾ? ಯಾವುದಾದ್ರೂ ಅರ್ಥವಿಲ್ಲದ ಒಂದು ಪದ ಇದೆಯಾ ಇಲ್ಲಿ? ಇಲ್ಲ. ಕರೆಕ್ಟ್ ಅಲ್ವಾ? ಇದು ಕೂಡ ಅನುಕರಣವೇ ಆಗೋದಿಲ್ಲ. ನುಡಿಗಟ್ಟು ಸಂಬಂಧನೇ ಇಲ್ಲ. ಜೋಡಿ ಪದ, ಜೋಡಿ ಪದ ಕೂಡ ಆಗೋದಿಲ್ಲ. ಇಲ್ಲಿ ಬರೋದೇನಿದು? ದ್ವಿರುಕ್ತಿ. ಸೊ ಆಪ್ಷನ್ ಎ ಇಸ್ ಅ ಕರೆಕ್ಟ್. ಇದು ಯಾವ ವರ್ಷದಲ್ಲಿ ಕೇಳಿದ್ದು? 2020ರಲ್ಲಿ ಕೇಳಿರುವಂಥ 2ನೇ ಕ್ವಶನ್ ಇದು. ಈ ದ್ವಿರುಕ್ತಿ, ಅನುಕರಣವೇ ಮತ್ತು ಜೋಡಿ ಪದದ ಮೇಲೆ. ಓಕೆನಾ? ಅದಕ್ಕೆ 1ರಿಂದ 2 ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ ಇಲ್ಲಿ. ಇನ್ನು ಈ ಕ್ವಶನ್ ಕೇಳಿದ್ದು 2021ರಲ್ಲಿ ಸ್ನೇಹಿತರೆ, 2021ರಲ್ಲಿ ಕೇಳಿದ್ದು ನೋಡಿ ಈ ಕ್ವಶನ್. ಚರಚರಣೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. 1ನೇ ಆಪ್ಷನ್ ದ್ವಿರುಕ್ತಿ, 2ನೇದು ನುಡಿಗಟ್ಟು, 3ನೇದು ಅನುಕರಣಾವ್ಯಯ, 4ನೇದು ಜೋಡಿ ಪದ. ಚರಚರಣೆ ನೋಡಿ ಸ್ವಲ್ಪ ವಿಚಾರ ಮಾಡಿ. ಯಾವೊಂದು ಸಂದರ್ಭದಲ್ಲಿ ಬರುತ್ತೆ? ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಆ ಗರಗಸ ಚರಚರಣೆ ಕೊಯ್ತಾ ಇದೆ. ಏನು ಮಾಡ್ತೀವಿ ನಾವು? ಆ ಗರಗಸ ಮಾಡುವ ಒಂದು ಧ್ವನಿಯನ್ನು ಅನುಕರಣೆ ಮಾಡಿ ಅದು ಚರಚರಣೆ ಕೊಯ್ತಾ ಇದೆ ಅಥವಾ ಸೌಂಡ್ ಮಾಡ್ತಾ ಇದೆ ಅಂತ ಹೇಳುವಾಗ ಇಲ್ಲಿ ಚರಚರಣೆ ಅನ್ನೋದು ಏನಾಗುತ್ತೆ ಸ್ನೇಹಿತರೆ? ಇದೊಂದು ಏನಾಗುತ್ತೆ? ಅನುಕರಣಾವ್ಯಯ ವ್ಯಾಕರಣಾಂಶಕ್ಕೆ ಸೇರಿದ ಒಂದು ಪದ ಇದು ಚರಚರಣೆ. ನಿಜ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3ರಿಂದ ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿಗೆ ಈ ಸೆಷನ್ ಮುಗಿತಾ ಸ್ನೇಹಿತರೆ. ಟೋಟಲ್ ಈ ಒಂದು ಸೆಷನಲ್ಲಿ ನಾವು ಏನು ನೋಡಿದ್ದೀವಿ? ಕಂಪ್ಲೀಟಾಗಿ ಅನುಕರಣವೇ ಅಂದ್ರೇನು, ಜೋಡಿ ನುಡಿಗಳಂದ್ರೇನು, ದ್ವಿರುಕ್ತಿ ಅಂದ್ರೇನು, ಅದರ ಅರ್ಥವನ್ನು ತಿಳ್ಕೊಂಡು ಅದರ ಮೇಗಿರುವ ಕರ್ನಾಟಕ TTಯಲ್ಲಿ ಏನು ಕೇಳಿದಾನೋ 2014ರಿಂದ 2022ರವರೆಗಿನ ಕ್ವಶನ್ಗಳನ್ನು ನಾವೀಗ ಸಾಲ್ವ್ ಮಾಡಿದ್ದೀವಿ. ಸೊ ನಿಮಗೆ ಇದು ತುಂಬ ಯೂಸ್ಫುಲ್ ಅಂತ ಗೊತ್ತು. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನು ಅನಿಸುತ್ತೋ ಅದರ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡದೆ ಮುಂದೆ ಸಾಗಲೇಬೇಡಿ. ಥ್ಯಾಂಕ್ ಯು.